ಮಿಡ್ ವೀಕ್ ಎಲಿಮಿನೇಷನ್ ಆಗೋಯ್ತೇನೆ ಅಂತ ನಾನು ಖುಷಿಯಾಗಿದ್ದೆ. ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಕೇಳಿದ್ರಲ್ಲ, ಗಿಲ್ಲಿಯವರು ಮಿಡ್ ವೀಕ್ ಎಲಿಮಿನೇಷನ್ ಅಂತ ಹೇಳ್ತಿದ್ದಾರೆ. ಹೌದು, 100% ಅದು ಮಿಡ್ ವೀಕ್ ಎವಿಕ್ಷನ್ ಆಗಿದೆ. ಅದು ಕೂಡ ಒಬ್ಬ ಟಾಪ್ ಸ್ಪರ್ಧಿ ಕೂಡ. ಸೊ ಅವ್ರು ಯಾರು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 200 ಲೈಕ್ಸ್ ವೀಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಸ್ಕಿಪ್ ಮಾಡಿದ ವೀಡಿಯೋ ಕೊನೆವರೆಗೂ ನೋಡಿ. ದೊಡ್ಡವರು ಒಂದು ಮಾತು ಹೇಳ್ತಾರಲ್ವಾ, ದೀಪ ಆರೋಕ್ಕೂ ಮುಂಚೆ ತುಂಬಾ ಉರಿಯುತ್ತೆ ಅಂತ. ಈ ಒಂದು ಎವಿಕ್ಷನ್ ನಿಜವಾಗ್ಲೂ ಅದಕ್ಕೆ ನಿದರ್ಶನವಾಗಿ ನಿಂತಿದೆ. ಯಾರು ಎವಿಕ್ಷನ್ ಆಗಿದ್ದಾರೆ ಅಂತ ಹೇಳೋಕ್ಕೂ ಮುಂಚೆ ಈ ವಾರದಲ್ಲಿ ಮಿಡ್ ವೀಕ್ವರೆಗೂ ಒಂದು ವೋಟಿಂಗ್ ಪ್ರೋಸೆಸ್ ಇರುತ್ತಲ್ವಾ, ಈ ವೋಟು ಓನ್ಲಿ ಫಾರ್ ಮಿಡ್ ವೀಕ್ ಎವಿಕ್ಷನ್ವರೆಗೂ ಮಾತ್ರ. ಬಿದ್ದಿರುವಂತಹ ವೋಟ್ನ ವಿನ್ನರ್ಗೆ ಯಾವುದೇ ರೀತಿ ಕನ್ಸಿಡರ್ ಮಾಡಲ್ಲ. 7th ಪರ್ಸನ್ ಎವಿಕ್ಷನ್ ಆದಮೇಲೆ ಮತ್ತೆ ವೋಟ್ ಫಾಲ್ಸ್ ಓಪನ್ ಆಗುತ್ತೆ. ಸೊ ಆವಾಗ ಹಾಕುವಂತಹ ನಾವು ವೋಟು ಈ ಸೀಸನ್ನ ವಿನ್ನರ್ ಯಾರು ಅಂತ ಡಿಕ್ಲೇರ್ ಆಗುತ್ತೆ. ಈ ಮಿಡ್ ವೀಕ್ವರೆಗೂ ಬಿದ್ದಿರುವಂತಹ ವೋಟು ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಇತಿಹಾಸದಲ್ಲೇ ಈ ರೀತಿ ಒಂದು ವೋಟು ಯಾರಿಗೂ ಬಿದ್ದಿಲ್ಲ. ಅಷ್ಟು ವೋಟಿಂಗ್ ಪರ್ಸೆಂಟೇಜಲ್ಲಿ ಟಾಪಲ್ಲಿ ಇದ್ದಾರೆ. ಆಲ್ಮೋಸ್ಟ್ ಫಸ್ಟ್ ಪ್ಲೇಸ್ಗೂ ಸೆಕೆಂಡ್ ಪ್ಲೇಸ್ಗೂ ಅಜಗಜಾಂತರ ವ್ಯತ್ಯಾಸ. ಇನ್ನು ಅರ್ಥ ಮಾಡ್ಕೊಳ್ಳಿ, ಇನ್ನು ಫಸ್ಟ್ ಪ್ಲೇಸ್ಗೂ ಇನ್ನು ಕೊನೆ ಪ್ಲೇಸ್ಗೂ ಇನ್ನೆಷ್ಟು ವ್ಯತ್ಯಾಸ ಇರಬಹುದು ಅಂತ. ವೋಟಿಂಗ್ ಮೂಲಕ ಮೊದಲನೇ ಪ್ಲೇಸಲ್ಲಿರೋದು, ಟಾಪಲ್ಲಿ ಕುತ್ಕೊಂಡಿರೋದು ಬರೋಬ್ಬರಿ 53% ಮೂಲಕ ಟಾಪಲ್ಲಿರೋದು ಮತ್ಯಾರು ಅಲ್ಲ, ನನ್ ಅದರ್ ದೆನ್ ಗಿಲ್ಲಿ ನಟ ಅವರು. ಅಬ್ಬಬ್ಬಬ್ಬಾ, ಇನ್ನು ತಮಾಷೆನಾ, 100%ಅಲ್ಲಿ ಅರ್ಧಕ್ಕಿಂತ ಹೆಚ್ಚು, ಆಲ್ಮೋಸ್ಟ್ 53% ಓಟು ಬಿದ್ದು ಮೇಲೆ ಟಾಪಲ್ಲಿ ಕುತ್ಕೊಂಡಿರೋದು. ನಿಜವಾಗ್ಲೂ ಇದು ತಮಾಷೆ ಮಾತೇ ಅಲ್ಲ. ಆ ರೇಂಜ್ಗಿದೆ ಗಿಲ್ಲಿ ಅವರ ಔಟ್ಸೈಡ್ ಹವಾ ಮನೆಯಿಂದ ಆಚೆ. ಮತ್ತೆ ಸೆಕೆಂಡ್ ಪ್ಲೇಸಲ್ಲಿ ಇರುವಂತಹ ರಕ್ಷಿತ್ ಅವ್ರಿಗೆ ಸುಮಾರು 16% ಆಫ್ ವೋಟ್ ಬಿದ್ದಿದೆ. ಮತ್ತೆ 3ನೇ ಸ್ಥಾನದಲ್ಲಿರುವಂತಹ ಕಾವ್ಯ ಅವ್ರಿಗೆ 12% ಆಫ್ ವೋಟ್ ಬಿದ್ದಿದೆ. ಮತ್ತೆ 4ನೇ ಪ್ಲೇಸಲ್ಲಿ ಇರುವಂತಹ ಅಶ್ವಿನಿ ಗೌಡ ಅವ್ರಿಗೆ 8% ಆಫ್ ವೋಟ್ ಬಿದ್ದಿದೆ. ಇನ್ನು ಬಾಟಮ್ ಅಲ್ಲಿ ಇರುವಂತಹ ರಘು ಅವ್ರಿಗೆ ಮತ್ತೆ ಧ್ರುವಂತ್ ಅವ್ರಿಗೆ ತುಂಬಾ ಕಡಿಮೆ ವೋಟ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ 2 ಡೇಸ್ ವೋಟ್ ಮಾತ್ರ ಕನ್ಸಿಡರ್ ಮಾಡಿದ್ದಾರೆ ಅಷ್ಟೇ ಮಿಡ್ ವೀಕ್ ಎವಿಕ್ಷನ್ಗೆ. ಈಗ 5th ಪ್ಲೇಸಲ್ಲಿರುವಂತಹ ರಘು ಅವ್ರಿಗೆ 6% ಆಫ್ ವೋಟ್ ಬಿದ್ದಿದೆ. ಇನ್ನು ಕೊನೆ ಸ್ಥಾನದಲ್ಲಿರುವಂತಹ ಧ್ರುವಂತ್ ಅವ್ರಿಗೆ ಕೇವಲ 5% ಆಫ್ ವೋಟ್ ಮಾತ್ರ ಬಿದ್ದಿದೆ. ಅಂದರೆ ಅದರ ಅರ್ಥ ಜೆನ್ಯೂನ್ ಆಗಿ ಬಿಗ್ ಬಾಸ್ ಅವರು ವೋಟ್ನ ಕನ್ಸಿಡರ್ ಮಾಡಿ ಕೊನೆ ಸ್ಥಾನದಲ್ಲಿರುವಂತಹ ಧ್ರುವಂತ್ ಅವ್ರನ್ನ ಮಿಡ್ ವೀಕ್ ಎಲಿಮಿನೇಷನ್ ಮಾಡಿದ್ದಾರೆ. ಸೀಸನ್ ಎಂಟರ್ಟೈನರ್ ಅಂತ ಅವಾರ್ಡ್ ಪಡ್ಕೊಂಡಿರುವಂತಹ ಧ್ರುವಂತ್ ಅವರು ಈ ರೀತಿ ಮಿಡ್ ವೀಕ್ ಎಲಿಮಿನೇಷನ್ ಆಗಿರೋದು ತುಂಬ ಬಾಧೆ ಆಗುವಂತಹ ವಿಚಾರ ಇದು. ಆಲ್ಮೋಸ್ಟ್ ಟಾಪ್ 5 ಇರ್ತಾರೆ ಅಂತ ನಾನು ಎಷ್ಟೋ ಕನಸ್ಕೊಂಡಿದ್ದೆ. ಬಟ್ 5% ವೋಟ್ ಬಿದ್ದು ಈ ರೀತಿ ಮಿಡ್ ವೀಕಿಂದನೇ ಆಚೆಗೆ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ದೀಪ ಆರೋಕ್ಕೂ ಮುಂಚೆ ತುಂಬಾ ಉರಿಯುತ್ತೆ ಅಂತ. ಸೊ ಇವರು ಆಡಿದ್ದಾಟ, ಈ ನಡುವೆ ತೋರಿಸಿರುವಂಥ ಆ್ಯಟಿಟ್ಯೂಡು, ಮಾತನಾಡಿರುವಂಥ ಮಾತುಗಳು, ಅದನ್ನೆಲ್ಲ ನೆನೆಸ್ಕೊಂಡಾಗ ಅದೇ ನೆನಪಾಗುತ್ತೆ. ಆರೋಕ್ಕೂ ಮುಂಚೆ ತುಂಬಾ ಉರಿತಿದ್ರು ಅಂತ, ಅದು ಗಿಲ್ಲಿ ಮೇಲೆ. ಸ್ನೇಹಿತರೆ, ಈ ಒಂದು ಎಲಿಮಿನೇಷನ್ ಪ್ರೋಸೆಸ್ನ ಮೋಸ್ಟ್ಲಿ ಇವತ್ತು ನೈಟೇ ತೋರಿಸುವಂತಹ ಟೆಲಿಕಾಸ್ಟ್ ಮಾಡುವಂತಹ ಸಾಧ್ಯತೆ ತುಂಬಾ ಇದೆ. ಯಾಕಂತ ಹೇಳಿದ್ರೆ ಮನೇಲಿರುವಂತಹ ಇನ್ನು 5 ಜನ ಏನಿರ್ತಾರೆ, 5 ಜನಕ್ಕೆ ಕೆಲವೊಂದು ವಿಷಸ್ ಇರುತ್ತೆ. ಮತ್ತು ಅವ್ರಿಗೆ ಇನ್ನೊಂದು ಮೋಸ್ಟ್ಲಿ ಬಿಗ್ ಬಾಸ್ ಕಡೆಯಿಂದ ಒಂದು ಗಾರ್ಡನ್ ಏರಿಯಾದಲ್ಲಿ ಅವ್ರಿಗೆ ಸಂಬಂಧಪಟ್ಟಿರುವಂಥ ಎಲಿವೇಷನ್ ಕೊಟ್ಟು ಇನ್ನೊಂದ್ಸಲ ಮಾತನಾಡಿ ಟಾಪ್ 5ಗೆ ಆಹ್ವಾನ ಕೊಡುವಂತಹ ಒಂದು ಸಿಚುವೇಶನ್ ಇದ್ದೇ ಇರುತ್ತೆ ಅಂತ ನಾನು ಅನ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಟಾಸ್ಕ್ ಕೊಟ್ಟಿದ್ದಾರಲ್ವಾ, ಅವ್ರ ಆಸೆಗಳನ್ನ ಪತ್ರದಲ್ಲಿ ಬರೆಯೋದು, 3 ಆಸೆಗಳು. ಸೊ ಅದರಲ್ಲಿ ಇಬ್ಬರದ್ದು ಆಸೆ ಮಾತ್ರ ಇಷ್ಟೊತ್ತಿಗೆ ಈಡೇರಿದೆ. ಸೊ ಗಿಲ್ಲಿಯವ್ರದ್ದು ಮತ್ತು ರಘುವ್ರದ್ದು. ಇನ್ನು ಮಿಕ್ಕಿದ ಪರ್ಸನ್ಸ್ ಯಾರ್ದು ಈಡೇರಿಲ್ಲ. ಅದನ್ನು ಒಂದು ಕನ್ಸಿಡರ್ ಮಾಡಿಕೊಂಡು ತುಂಬ ಬೇಗ ಕಂಪ್ಲೀಟ್ ಮಾಡಿಬಿಟ್ಟು, ಸೊ ರಿಮೈನಿಂಗ್ ಗುರುವಾರ ಶುಕ್ರವಾರ ಈ 2 ದಿನ ಏನಿದೆ, ಸೊ ಈ 2 ದಿನ ಫುಲ್ ಮಜಾ ಮಾಡೋದಕ್ಕೆ ಬಿಡ್ತಾರೆ ಅಂತ ನಾನು ಇಮ್ಯಾಜಿನ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ, ಈ ಮಿಡ್ ವೀಕ್ ಎವಿಕ್ಷನ್ ಇದೆಯಲ್ವಾ, ಸೊ ಇದು ಯಾವುದೇ ರೀತಿ ಫೇಕ್ ನ್ಯೂಸ್ ಅಲ್ಲ. 101% ಇದು ಜೆನ್ಯೂನ್ ವಿಚಾರಣೆ ಆಗಿರುತ್ತೆ. ಧ್ರುವಂತ್ ಅವರು ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಬೆಳಗ್ಗೆಯಿಂದ ನನಗೆ ಸ್ವಲ್ಪ ಡೌಟ್ ಇತ್ತು. ಆ ಒಂದು ರೀಸನ್ ಇಂದ ಕೆಲವ್ರನ್ನ ಪೇಷನ್ಸ್ ಆಗಿ ವೆಯ್ಟ್ ಮಾಡಿ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ನಿಮಗೆ ವಿಚಾರ ತಿಳಿಸ್ಕೊಡ್ತಿದ್ದೀನಿ. ಇದು ಯಾವುದೇ ರೀತಿ ಫೇಕ್ ನ್ಯೂಸ್ ಅಲ್ಲ, 101% ಜೆನ್ಯೂನ್ ನ್ಯೂಸ್. ಓಕೆ ಸ್ನೇಹಿತರೆ, ಇದಿಷ್ಟು ಈ ವಿಡಿಯೋದಲ್ಲಿ ನಾವು ವಿಚಾರ. ಧ್ರುವಂತ್ ಅವರು ಹೊರಗಡೆ ಬಂದಿರೋದು, ಮಿಡ್ ವೀಕ್ ಎವಿಕ್ಷನ್ ಆಗಿರೋದು, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇನ್ನೂ ಒಳಗಡೆ ಇರಬೇಕಾಗಿತ್ತಾ ಅವರು, ಇಲ್ಲ ಅಂತ ಹೇಳಿದ್ರೆ ಟಾಪ್ 5 ಇರೋದಕ್ಕೆ ಡಿಸರ್ವ್ ಇದ್ದಾರಾ? ನಿಮ್ಮ ಒಂದು ವ್ಯಾಲ್ಯೂಬಲ್ ಒಪಿನಿಯನ್ ದಯವಿಟ್ಟು ಕಮೆಂಟ್ ಮೂಲಕ ಶೇರ್ ಮಾಡಿ. ಮತ್ತೊಂದು ಇಂಪಾರ್ಟೆಂಟ್ ವಿಚಾರ, ಈ ಒಂದು ಮಿಡ್ ವೀಕ್ ಎವಿಕ್ಷನ್ ಆದಮೇಲೆ ಮತ್ತೆ ವೋಟ್ ಫಾಲ್ ಓಪನ್ ಆಗುತ್ತೆ. ಅದು ಯಾವುದೇ ರೀತಿ ಸೇವ್ ಮಾಡೋದಕ್ಕಲ್ಲ, ಈ ಸೀಸನ್ ವಿನ್ನರ್ ಯಾರು ಅಂತ ಡಿಸೈಡ್ ಮಾಡೋದಕ್ಕೆ. ಮಿಸ್ ಮಾಡಿದ್ರೆ ತಪ್ಪದೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಗೆ ವೋಟ್ ಹಾಕಿ ಗೆಲ್ಸೋದಕ್ಕೆ ಪ್ರಯತ್ನ ಪಡಿ. ಅದೇ ರೀತಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ವಿನ್ ಆಗ್ತಾರೆ, ಟಾಪ್ 1 ಯಾರು, ಟಾಪ್ 2 ಯಾರು, ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮೂಲಕ ಪಿನ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಲೈವ್ ವಿಚಾರದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇರಿ ಹೋಗೋಕ್ಕೂ ಮುಂಚೆ ವಿಡಿಯೋ ನೋಡಿಬಿಟ್ಟು ಲೈಕ್ ಮಾಡಿದ್ರೆ ಹೋಗ್ತಿದ್ದೀರಾ, ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು.